ಹಲೋ ಕರ್ನಾಟಕ, ನಮಸ್ಕಾರ. ನಾವತ್ತು ಬೆಳಗಾಂ ಹೊಂಟಿದ್ದೇನೆ ಅಧಿವೇಶನಕ್ಕೆ. ಅಲ್ಲಿ ಅಧಿವೇಶನಕ್ಕೆ ಹೋಗಿ ನೋಡೋಣ ಅಂತ ಹೆಂಗ ಆಕೈತೆ ಅಧಿವೇಶನ ಏನು ಅಂತೇಳಿ ಹೋಗಿ ತೋರ್ಸಕ್ ಟ್ರೈ ಮಾಡ್ದೆ ಅಂತೇಳಿ ಹೋಗೋಣ ನೋಡೋಣ ಅಂತ ಹೆಂಗ ಆಗ್ತದೆ ಅಂತೇಳಿ. ಹಲೋ ಜಾ, ನಮಸ್ಕಾರ. ಆರಾಮದಿರ? ಇದ ಮೀಟಿಂಗ್ ಹಿಂಗೆ ಏನಿದ್ರ ಬಗ್ಗೆ ಅಂತಂದ್ರಿ, ಇದು ನಮ್ದು ರೈತರಿಗೆ ಯೋಗ್ಯ ಬೆಲೆ ಇಲ್ಲ. ಕಬ್ಬಿಗೆ ಮತ್ತು ಗೊಂಜಾಳ ಪರಿಹಾರ ಧನ ಇಲ್ಲ. ರೈತರಿಗೆ ಏನ್ ಪರಿಹಾರ ಸಿಗುತ್ತ ಏನಿಲ್ಲ. ನೀವ್ ಒಟ್ಟ ಸರ್ಕಾರದಿಂದ ಏನಾರ ನೋಡ್ಬೇಕ, ಸರ್ಕಾರದಿಂದ ಏನಾರ ಸವಲತ್ತು ಮಾಡ್ಬೇಕಂತ. ನಮಸ್ತೆ. ನಮಸ್ತೆ. ಈಗ ಇಲ್ಲಿ ರೈತ ಸಂಘದ ಹೋರಾಟ ಸಂಬಂಧ ಬಂದಿದೆ. ಈಗ ರೈತ ಸಂಘದ ಹೋರಾಟಿಗೆ ಯಾವ್ರಿಂದ ಬಂದಿದೆ? ನಾವು ಚಿಕ್ಕೋಡಿಂದ ಸರ್. ಎಷ್ಟು ಜನ ಬಂದಿದೆ ಸರ್? ಇಲ್ಲಿ ಸುಮಾರು ನಾವು ಚಿಕ್ಕೋಡಿಂದ 500-600 ಜನ ಬಂದಿವಿ. ಚಿಕ್ಕೋಡಿಂದ ಒಂದು 500-600 ಜನ ಬಂದಾರ ರೈತ ಸಂಘದ ಸಂಬಂಧ ಹೋರಾಟ ಮಾಡಕಂತೇಳಿ. ಇದ ರೈತ ಸಂಘಕ್ಕೆ ಹೋರಾಟ ಎದ್ರ ಸಂಬಂಧ ಮಾಡತಾರೆ, ಅವ್ರಿಗೆ ಏನೋ ಪ್ರಾಬ್ಲಮ್ ಆಗೈತಿ ಏನಂತ ಹೇಳ್ತಾರ ಕೇಳಿ. ನಮ್ ರೈತ ಸಂಘದ ಮೊದಲು ಕಬ್ಬಿನ ಬೆಲೆ ನಿಗದಿನ 3500 ಬೇಡಿಕೆ ಐತಿ. 3250 ಕೊಡದಾರ್ರಿ. ಈಗ ಅದ ಇನ್ನ ಬೇಡಿಕೆ ಪೂರಟ ಆಗ್ಬೇಕು. 3500 ಆಗಬೇಕಾದ ಬೆಲೆ. ಎಲ್ಲಾ ಮಿನಿಸ್ಟರ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೊಂತೇವೆ. ಎಲ್ಲಾ ಮಿನಿಸ್ಟರ್ ಅಧಿಕಾರಿಗಳಿಗೆಲ್ಲ ಕೇಳ್ಕೊತಾರ, ರೈತರ ಕಡೆಯಿಂದ ಏನಾರ ಮಾಡ್ರಿ ಅಂತೇಳಿ. ರೈತರಿಗೆ ಸ್ವಲ್ಪ ಏನಾರ ನೀವು ಸ್ವಲ್ಪ ಸವಲತ್ತು ಕೊಡ್ಬೇಕಾಗೈತಿ. ನೀವು ಸ್ವಲ್ಪ ರೈತರ ಕಡೆ ಏನಾರ ಹೊಳ್ ನೋಡ್ರಿ ರೈತರಿಗೆ ಏನಾರ ಸವಲತ್ತು ಕೊಡ್ರಿ ಅಂತ ಎಲ್ಲಾ ರೈತರ ಪರವಾಗಿ ಕೇಳ್ಕೊಳತೀನಿ. ಸುಮ್ಮನ ಕಾಟಾಚಾರಕ್ಕೆ ಇವ್ರು ಮಿನಿಸ್ಟರ್ ಮಾಡೋದು, MP ML ಗಳು ಮಾಡೋದು, ಯಾವತ್ತು ಅವ್ರ ರೈತರ ಅನ್ನೋದು ಕೇವಲವಾಗೇ ನೋಡ್ಕೊತಾರ ಹೊರತು ಅವ್ರ ಗೌರವಿಸೋದಕ್ಕೆ ರೈತರ ಅನ್ನೋದು ವ್ಯಾಲ್ಯೂ ಏನನ್ನೋದು ಅವ್ರಿಗೆ ಅರ್ಥ ಆಗ್ಬೇಕು. ದಯವಿಟ್ಟು ಅವ್ರಿಗೆ ವಿನಂತಿ ಮಾಡ್ಕೊತೇವಿ. ಏನೇ ಸವಲತ್ತುಗಳು ಬಂದ್ರು ರೈತರಿಗೆ ಏನ ಅನುಕೂಲತೆ ಕೊಡ್ಬೇಕಂತ ನಾನು ನಮ್ಮ ಪರವಾಗಿ ನಮ್ಮ ಚಿನ್ನಪ್ಪ ಪೂಜಾರಿ ನಮ್ಮ ರೈತ ಸಂಘಿನ ರಾಜ್ಯ ಅಧ್ಯಕ್ಷರು ಹಾಗೂ ನಮ್ಮ ರಾಜ್ಯ ಗೌರವ ಅಧ್ಯಕ್ಷರು ಶಶಿಕಾಂತ್ ಅಪ್ಪವರು ಹೇಳಿದ ಮಾರ್ಗದಲ್ಲಿ ನಾವು ರೈತರೆಲ್ಲರೂ ನಡೆದುಕೊಂತೇವೆ. ಅವ್ರು ಹೇಳಿದ್ದಕ್ಕೆ ನಾವು ಮನ್ನಣೆ ಐತಿ. ನೋಡ್ರಿ, ಮಿನಿಸ್ಟರ್ಗಳು ಎಲ್ಲಾ ಇದ್ರ ಬಗ್ಗೆ ಕಣ್ಣು ಹಾಸ್ಬೇಕ, ನೋಡ್ಕಾಸ ರೈತರಿಗೆಲ್ಲಾ ಸಪೋರ್ಟ್ ಮಾಡ್ಬೇಕ. ರೈತರಿಗೆ ಬೆಂಬಲ ಮಾಡ್ರಿ. ರೈತರ ಬಗ್ಗೆ ಎಲ್ಲಾ ನೋಡ್ಕೊಂಡ್ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ ಎಲ್ಲಾ MLA ಗಳಿಗೆ MP ಗಳಿಗೆ. ನಮ್ಮ ರಾಜ್ಯದ ಅಧ್ಯಕ್ಷರಾದ ಚಿನ್ನಪ್ಪ ಪೂಜಾರಿ ಅವರಿಗೆ ಮತ್ತು ನಮ್ಮ ಶಶಿಕಾಂತ್ ಪಡಸಲಿಗೆ ಅಪ್ಪ ಅವರಿಗೆ ಈ ನಮ್ಮ ಗೌರ್ಮೆಂಟ್ ಯಾವುದೇ ಸರ್ಕಾರ ಇದ್ರು ಮಾನ್ಯತೆ ಕೊಡಬೇಕಂತ ಹೇಳಿ ನಾವು ಕಳಕಳಿಯಿಂದ ಹುಬ್ಳಿ ತಾಲೂಕು ಬೈರಿದೇವರಕೊಪ್ಪದಿಂದ, ಧಾರವಾಡ ಜಿಲ್ಲಾ ಹುಬ್ಳಿ ತಾಲೂಕು ಬೈರಿದೇವರಕೊಪ್ಪದಿಂದ ಉಳವಪ್ಪ ಜೂಂಟಿಗೆ ಅಂತ ಹೇಳಿ ನಾವು ಕಳಕಳಿಯಿಂದ ಬೇಡ್ಕೊಳ್ತೇವೆ. ಇದು ಚಳಿಗಾಲ ಅಧಿವೇಶನಕ್ಕೆ ನಾವೆಲ್ಲರೂ ಬಂದಿದ್ವಿ. ಆದ್ರೆ ನಮ್ಮ ಅಜ್ಜಾರು ಚಿನ್ನಪ್ಪ ಪೂಜಾರಿ ಅವರು ನಮ್ದು ಸಲಹೆ ಕೇಳ್ಯಾರ, ಅದನ್ನ ಮನ್ನಿಸ್ಬೇಕಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಂತೇವ್ರಿ. ನಾವು ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕಿನಿಂದ ಬಂದಿದ್ದೇವೆ, ಹಿರೇಗುಂಜೋಳ ಗ್ರಾಮದಿಂದ. ನಮ್ಮ ರೈತ ಮಹಿಳೆಯರಿಗೆ ಆತು, ರೈತ ಮುಖಂಡರಿಗೆ ಆತು, ಎಲ್ಲಾ ಸವಲತ್ತುಗಳನ್ನ ಸದುಪಯೋಗ ಪಡಿಸ್ಕೊಡ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊತೇವೆ. ನೋಡ್ರಿ, ಹುಬ್ಳಿಂದ್ರ ಮತ್ತ ಕುಂದಗೋಳ ತಾಲೂಕಿಂದ್ರ ಇಲ್ಲಿ ಬೆಳಗಾಂ ಬಂದಾರ ಮೀಟಿಂಗ್, ರೈತ ಸಂಘದ ಮೀಟಿಂಗ್ ಐತಿ ಅಂತೇಳಿ. ಇಲ್ಲಿ ಬಂದವ್ರಿಗೆ ಏನ್ ಇದಾಗತ್ತ, ನೀವು ಸ್ವಲ್ಪ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತಾನೆ ಎಲ್ಲಾರ ಹತ್ರ. ಆಮೇಲೆ ಮತ್ತ ನಮ್ಮ ಚಿಕ್ಕೋಡಿ ತಾಲೂಕಿನಾಗ ಕರಗಾವ್ ಏತ ನೀರಾವರಿ ಒಂದ್ ಐತಿ. ಅದ್ ಮೊದಲ ಸರ್ಕಾರ ಅದನ್ನ ಮಾನ್ಯನೆ ಮಾಡ್ಬೇಕಾಗೈತಿ. ಅದನ್ನ ಮಾಡಿಕೊಟ್ರ ರೈತರಿಗೆ ಬಹಳ ಅನುಕೂಲ ಆತಿ. ಚಿಕ್ಕೋಡಿ ಭಾಗದ ಈ ಕಡೆ ಬೊಂಬಲ್ವಾಡ್, ಕರಗಾವ್, ಕುಂಕ್ಟೋಳಿ, ಇಟ್ನ್ಯಾಳ್, ಉಮ್ರಾಣಿ 18 ಹಳ್ಳಿಗೆ ನೀರಾವರಿ ಆಗ್ತೈತಿ. ಅದನ್ನ ದಯವಿಟ್ಟು ಅದನ್ನ ಮಾಡ್ಕೊಡ್ಬೇಕಂತೇಳಿ ಸರ್ಕಾರದೊಳಗ ವಿನಂತಿ ಮಾಡ್ಕೋತೀವ್ರಿ ನಾವು. ಸರ್ಕಾರಕ್ಕ ನೀರಿಂದೆಲ್ಲ ಸವಲತ್ತು ಮಾಡಂತ ಕೇಳ್ಕೊತಾರ. ಗೌರ್ಮೆಂಟ್ ದಾರ, ಸರ್ಕಾರದಾರ, MLA MP ಗಳು ಇದ್ರ ಬಗ್ಗೆ ನೋಡ್ಕೋಬೇಕಂತೇಳಿ ನಾನು ರೈತರ ಪರವಾಗಿ ಸ್ವಲ್ಪ ಕೇಳ್ಕೊತೀನಿ. ಮತ್ತೇನ್ ಪ್ರಾಬ್ಲಮ್ ಏನಿಲ್ರಿ, ರೈತರಿಗೆ ನಿಗದಿತವಾಗಿ ಬೆಲೆ ಯಾವತ್ತೂ ಸಿಗತ್ತಿಲ್ರಿ. ಎಲ್ಲಾ ರೈತರು ಬೆಳೋದು ಏಜೆಂಟ್ಗೆ ಮಾಡಿದಂಗ ಐತ್ರಿ. ನಾವು ದುಡಿದು ಇನ್ನೊಬ್ರಿಗೆ ಕೊಟ್ಟು ಅವ್ರು ಇನ್ನೂ ಲಾಭ ತಗೋತಿದ್ದಾರೆ. ರೈತರಿಗೆ ಇನ್ನೂವರೆಗೆ ಲಾಭ ಅನ್ನೋದಿಲ್ಲ. ಇವ್ರ ರೈತರಿಗೆ ಹೇಳಿದ್ದ ಬೆಲೆ ರೈತರಿಗೆ ಕೊಡುವಾರ, ಎಲ್ಲಾ ಏಜೆಂಟ್ ಒಳಗ ಸಿಗಾತ ಅಂತ ಹೇಳ್ತಾರ. ರೈತರು ಬೆಳೆದಿದ್ದ ದುಡ್ಡು ರೈತರಿಗೆ ಸಿಗುವಾತ ಎಲ್ಲಾ ಏಜೆಂಟ್ ಗಳಿಗೆ ಹೊಂಟೈತಿ. ರೈತರ ಕಡೆಯಿಂದ ಏನ ಅಮೌಂಟ್ ಅವ್ರಿಗೆ ಹೇಳಕ್ ಆಗತ್ತ, ಎಲ್ಲಾ ಏಜೆಂಟ್ ಗಳು ಹೇಳಿದ್ದನ್ನ ನಾವು ಕೊಡೋದಾಗ ಐತಿ. ರೈತರು ಬೆಳಗಿದ್ದಕ್ಕ ಕಿಮ್ಮತ್ ಇಲ್ದಂಗ ಆಗೈತಿ ಇವ್ರಿಗೆ. ರೈತರು ನಾನು ಅದೇನಿ, ನನ್ಗೂ ಹೇಳಕಾತೀನಿ, ನಾನು ರೈತ ಇದ್ರಾಗ ಒಬ್ಬ. ಮತ್ತೇನಲ್ರಿ ಅಷ್ಟೇ, ಕರಗಾವ್ ಏತ ನೀರಾವರಿ ಆಗ್ಲೇಬೇಕು. ಯಾಕಂದ್ರೆ 18 ಹಳ್ಳಿಗಳು ಪ್ರತಿಯೊಂದು ಅಲ್ಲೇ ಹೊಳಿಗಳು ಅದಾವ. ಹಿಡ್ಕಲ್ ಡ್ಯಾಮ್ ಇದೆ, ಕೊಟ್ಬಾಗಿ ಏತ ನೀರಾವರಿ ಅದು ಮಾಡಿದ್ರು, ಅದು ಸಕ್ಸಸ್ ಆಗ್ಲಿಲ್ಲ. ಅಲ್ಲೇ ಎಡ್ರುತನ ಒಂದು ಹೊಳೆ ಇದೆ, ಕೃಷ್ಣಾ ನದಿ, ಅಲ್ಲಿಂದು ಸಕಟ್ ಇಲ್ಲ. ಅಲ್ಲೇ 3 ನದಿ ಇದ್ರು ಕೂಡ ನಮಗೆ ನೀರಾವರಿ ಇಲ್ಲ.
ಅದಕ್ಕಾಗಿ ಕರಗಾಂವ್ ಆಶ್ವಾಸನೆ ಅಷ್ಟ. ನಮ್ಮಲ್ಲಿ MLA ಕ್ಷೇತ್ರದಲ್ಲಿ MLA ಅವರು ಬರೀ ಇಲೆಕ್ಷನ್ ಬತ್ತಂದ್ರೆ ಆಶ್ವಾಸನೆ ಕೊಡ್ತಾರೆ, ಮತ್ತ ಹೋಗಿ ಮೇಲೆ ಮಲ್ಕೋತಾರೆ. ಮತ್ತ ಬರೇ ಈಗ ಹೆಂಗ್ ಮಾಡಿದಾರ್ರಿ, ಈಗ 3-4 ಸರಿ ಕರಗಾಂವ್ ವೇದ ನೀರಾವರಿ ಪೂಜಾ ಮಾಡಿರ ಅದಿನ್ನ ಅನುಷ್ಠಾನಕ್ಕಾಗಿಲ್ಲ, ಬರೇ ಪೂಜೆಗಟ್ಟ ಸೀಮಿತ ಆಗೈತಿ. ದಯವಿಟ್ಟು ನಮ್ಮ ಶಾಸಕರಾಗ್ಲಿ, ನಮ್ಮ ಭಾಗದ MP ಗಳಿಗಾಗ್ಲಿ, ಸರ್ಕಾರಕ್ಕಾಗ್ಲಿ ಒಂದ ವಿನಂತಿ ರೈತರಿಂದ, ಮೊದಲ ಆದಷ್ಟು ಬೇಗ ಈ ನಿಮ್ಮ ಅಧಿವೇಶನ ಮುಗಿಯೋದ್ರೊಳಗ ಅಧಿವೇಶನದಾಗ ಘೋಷಣೆ ಮಾಡಿ ನಮ್ಮ ಕರಗಾಂವ್ ವೇದ ನೀರಾವರಿ ಕಾಮಗಾರಿ ಪ್ರಾರಂಭ ಆಗ್ಬೇಕಂತ ಬೇಡ್ಕೊಳ್ಕತ್ತೈತಿ. ಅಂದ್ರೆ ಇವ್ರ ನೀರಾವರಿದ ಜಾಸ್ತಿ ಕೇಳ್ಕೋದಾರ, ಅಂದ್ರ 18 ಹಳ್ಳಿಗೆಲ್ಲಾ ಚಲೋ ಆಗ್ತದೆ ಅಂತ ಕೇಳ್ಕೋದಾರ ಇವ್ರ. ಇದರಿಂದ ಯಾರಿಗೇನ್ ಲುಕ್ಸಾನ್ ಇಲ್ಲ. ಸ್ವಲ್ಪ ನೀರಾವರಿ ಚಲೋ ಆದ್ರ ರೈತರಿಗೆಲ್ಲಾ ಚಲೋ ಆಗ್ತೈತಿ. ರೈತರಿಗೆ ಚಲೋ ಆದ್ರ ಮುಂದ್ ದೇಶಕ್ಕೆಲ್ಲಾ ಚಲೋ ಆಗ್ತೈತಿ. ರೈತರ ಇಲ್ಲ ಅಂದ್ರೆ ಮುಂದ್ ದೇಶ ಇಲ್ಲ. ಜೈ ಜವಾನ್ ಜೈ ಕಿಸಾನ್ ಇಷ್ಟ ಹೇಳಿ ನಮ್ಮ ಒಂದೆರಡು ಮಾತು ಮುಗಿಸ್ತೇನೆ. ಬಡವರು ಜೈ ಕರ್ನಾಟಕ. ಜೈ ಜವಾನ್ ಜೈ ಕಿಸಾನ್.